ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಪ್ರಾಮಾಣಿಕತೆಯನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಧ್ಯಮಗಳದ್ದು. ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಭಾಗ್ಯನಗರ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ತಾಲೂಕು ಸಂಘದ ಹಾಲಿ ಮತ್ತು ಮಾಜಿ ಪದಾಧಿಕಾರಿಗಳು ತಪ್ಪದೆ ಹಾಜರಾಗಬೇಕು. ಇಲ್ಲವಾದರೆ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಎಚ್ಚರಿಕೆಯ ಘಂಟೆ ಬಾರಿಸಿದರು. ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಕೋಮಲ್ ಗಾರ್ಡನ್ ಸಂಸ್ಕೃತಿ ಪಾರ್ಟಿ ಹಾಲ್ನಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಇಂದಿನ ಡಿಜಿಟಲ್ ಯುಗದಲ್ಲಿ ಸುದ್ದಿ ವೇಗವಾಗಿ ಹರಡುವಂತಾಗಿರೋದ್ರಿಂದ ಪತ್ರಕರ್ತರು ಇನ್ನಷ್ಟು ಜವಾಬ್ದಾರಿಯಿಂದ ವರದಿ ಮಾಡಬೇಕಾದ ಅಗತ್ಯ ಇದೆ. ಮುಖ್ಯವಾಗಿ ಕಾರ್ಯನಿರತ ಪತ್ರಕರ್ತರು ಯಾವುದೇ ಒತ್ತಡಗಳಿಗೆ ಮಣಿಯದೆ ಜನಪರ ಹಾಗೂ ನಿಷ್ಪಕ್ಷಪಾತ ಕಾರ್ಯನಿರತ ಪತ್ರಕರ್ತರಾಗಿ ಮುಂದುವರಿಬೇಕು. ಜೊತೆಗೆ ಸಂಘಟನೆ ಬಲವಾಗಿದ್ದರೆ ಮಾತ್ರ ಪತ್ರಕರ್ತರ ಹಕ್ಕುಗಳು, ಭದ್ರತೆ ಮತ್ತು ಗೌರವವನ್ನು ಕಾಯ್ದುಕೊಳ್ಳಲು ಸಾಧ್ಯ. ಹಾಗಾಗಿ ನೂತನವಾಗಿ ಪದಗ್ರಹಣ ಮಾಡಿದ ಪದಾಧಿಕಾರಿಗಳು ಸಂಘಟನೆಯನ್ನು ಇನ್ನಷ್ಟು ಚುರುಕಾಗಿ ನಡೆಸಿ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಸಲಹೆ ಕೊಟ್ಟರು. ಮಂಜುನಾಥ್ ರೆಡ್ಡಿ ಬಂದಿದ್ದಾರೆ. ಮಂಜುನಾಥ್ ರೆಡ್ಡಿ ಸ್ನೇಹಿತರು ಫೋನ್ ಮಾಡಿ ಬರಲಿ ಮಾಡಿಲ್ಲ. ಅಧ್ಯಕ್ಷ ಮಾತ್ರ ಇರಬೇಕು, ಇಲ್ಲದೆ ಅಂತ ಮಾಡಿದ್ರೆ ನಾವು ಬರಂಗಿಲ್ಲ ಅಂತ ಹೇಳಿಲ್ಲ. ಬರದೇ ಇದ್ರೆ ನೋಟಿಸ್ ಜಾರಿ ಆಗುತ್ತೆ, ಎಚ್ಚರಿಕೆ. ರಾಜ್ಯ ಸಂಘದ ಅಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಬಂದ ಮೇಲೆ ಎಲ್ಲರೂ ಕೂಡ ಇರಬೇಕಾದ ಕರ್ತವ್ಯ, ಜವಾಬ್ದಾರಿ. ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದರೆ ಇಡೀ ಜಿಲ್ಲೆಯ ಶಾಸಕರು ಹೋಗ್ತಾರೆ. ಆ ಎಚ್ಚರಿಕೆ ಅವ್ರಿಗೆ ಇರಬೇಕು. ಯಾರೆಲ್ಲ ಇಲ್ಲಿ ಆ ಥರ ಬೇರಾಗಿದ್ದಾರೆ, ಅನಾವಶ್ಯಕವಾಗಿ ಪಾಲನೆ ಹೇಳ್ಕೊಂಡು ಬೇರಾಗಿದ್ದಾರೆ ಅಂತ ರೈತರಿಗೆ ಇದೊಂದು ಎಚ್ಚರಿಕೆ ಹೇಳಿದೆ. ಯಾವುದೇ ಮುಲಾಜಿಲ್ಲ. ಎಲ್ಲರೂ ಅಷ್ಟೇ ಅಧಿಕಾರದ ಹುದ್ದೆಗೆ ಬಂದ ಮೇಲೆ ಗೆದ್ದವರು ಇಟ್ಟಬಾರ್ದು, ಸೋತವರು ಉಂಟಬಾರ್ದು. ಇದು ನಮಗೆ ಹೇಳಿರುವಂಥ ಮಾತು. ಹಾಗಾಗಿ ಗೆದ್ದವರಿಗೆ ನಮಗೆ ಸಹಕಾರವನ್ನು ಕೊಟ್ಟು ಅವರ ಜೊತೆಯಲ್ಲಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಾದ ನಮ್ಮ ಕರ್ತವ್ಯ. ಈ ಕಡೆ ನಿಜ ಸೋಲವರು ಕೂಡ ಅಷ್ಟೇ ಸಹನೆಯಿಂದ ನಡ್ಕೊಳ್ಬೇಕಾದದ್ದು ಬಹಳ ದೊಡ್ಡ ಜವಾಬ್ದಾರಿ. ಸೋಲು ಕೂಡ ಪರ್ಮನೆಂಟ್ ಅಲ್ಲ, ಗೆಲುವು ಕೂಡ ಪರ್ಮನೆಂಟ್ ಅಲ್ಲ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ನಿಷ್ಪಕ್ಷಪಾತವಾಗಿ ವರದಿ ಮಾಡಿ ಧೈರ್ಯವಾಗಿ ಮಾತನಾಡುವ ವ್ಯಕ್ತಿತ್ವ ನಿಮ್ಮದಾಗಲಿ. ವೃತ್ತಿಯನ್ನು ಸಮಾಜದ ಒಳಿತಿಗಾಗಿ ಉಪಯೋಗಿಸಿಕೊಳ್ಳಿ. ಮುಖ್ಯವಾಗಿ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಮಾತ್ರ ಉತ್ತಮ ಆಡಳಿತ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಸಮಾಜದಲ್ಲಿನ ಅಂಕುಡೊಂಕುಗಳ ಬಗ್ಗೆ ಗಮನ ಹರಿಸಿ, ತಪ್ಪೊಪ್ಪುಗಳ ಬಗ್ಗೆ ವಸ್ತುನಿಷ್ಠ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿ. ಪತ್ರಕರ್ತರದ್ದು ವೃತ್ತಿಯಲ್ಲ, ಸಾಮಾಜಿಕ ಜವಾಬ್ದಾರಿ ಅಂತ ಬಯಸ್ತೇನೆ. ಕೆಲ ಪತ್ರಕರ್ತರು ಕಾಮಾಲೆ ರೋಗಿಗಳಂತೆ ವರ್ತಿಸಿ ಒಬ್ಬ ವ್ಯಕ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ಸತ್ಯಾಸತ್ಯತೆ ಅರಿಯದೆ ಬರೆಯುವುದು ಕೆಲವರಿಗೆ ಅದು ಸರಿಯಲ್ಲ. ಬದಲಾಗಿ ಏನೇ ವಿಷಯಗಳಿದ್ರೂ ನನಗೆ ಸಲಹೆಗಳನ್ನು ನೀಡಿ ಸಮಾಜಕ್ಕಾಗಿ ಒಳಿತು ಮಾಡುವ ನಿಟ್ಟಿನಲ್ಲಿ ನಾನು ಸಹ ನಿಮಗೆ ಸಹಕರಿಸ್ತೇನೆ. ಮುಖ್ಯವಾಗಿ ಪತ್ರಕರ್ತರಿಗೆ ನಿವೇಶನ ಮಂಜೂರು ಮಾಡಲು ಪ್ರಾಮಾಣಿಕವಾಗಿ ಸಹಕರಿಸ್ತೇನೆ ಹಾಗೂ ನಮ್ಮ ಕ್ಷೇತ್ರದ 3 ತಾಲೂಕುಗಳ ಪತ್ರಕರ್ತರ ಕಲ್ಯಾಣ ನಿಧಿಗೆ ಹಣ ನೀಡ್ತೇನೆ ಅಂತ ಹೇಳಿದರು. ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಜನಪ್ರತಿನಿಧಿಗಳು ಅಲರ್ಟ್ ಆಗ್ತಾರೆ. ಏನಪ್ಪ ನೆಕ್ಸ್ಟ್ ನಮ್ಮ ಗೌರವ ಕಡಿಮೆ ಆಗುತ್ತೆ, ಓಡ್ ಔಟ್ ಮಾಡಿಸುವಂತ ಕೆಲಸ ಆಗುತ್ತೆ. ನಾನು ನೋಡಿದ್ದೆ ಆ ಕೆಲಸ ತಾವು ಮಾಡಬೇಕು. ಆದ್ರೆ ಕೆಲವು ಪತ್ರಕರ್ತರು ಈ ಕಾಮನ ಕಂಡಿದ್ದಾರೆ. ಏನಾದ್ರೂ ಮಾಡಿ ಅವ್ರಿಗೇನಾದ್ರೂ ಮಾಡಿಬಿಡಬೇಕು. ದಯವಿಟ್ಟು ಅಂತ ಬೇಡ. ನಾವೆಲ್ಲ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇರುತ್ತೆ ಯಾವಾಗಲೂ ಒಂದು ಮಾತು ನೀವು ಹೇಳ್ಬೋದು, ನಾನು ಕೇಳ್ಬೋದು, ಇವೆಲ್ಲ ಇರುತ್ತೆ. ಸಹಜ ಇದೆ. ನಮ್ದೊಂದು ಮನೆ ಇದ್ದಂಗೆ. ಒಂದೊಂದು ಮಾತು ಬರುತ್ತೆ, ಒಂದೊಂದು ಮಾತು ಹೋಗುತ್ತೆ. ಆದ್ರೆ ದೊಡ್ಡದಾಗಿ ಮಾಡೋದು ಬೇಡ. ತಾವು ಏನಿದೆ, ನಾನಂತೂ ಈ ತಾಲೂಕಿನಲ್ಲಿ ನಮ್ಮ ಪತ್ರಕರ್ತರಿಗಂತೂ ನೀವೇನು ವಿಚಾರಿಸ ಖಂಡಿತ ಬರೀಲೇಬೇಕು. ನಾನೇ ನೀವು ಒತ್ತಾಯ ಮಾಡ್ತೀನಿ. ಅಧಿಕಾರಿಗಳ ಬಗ್ಗೆ ಆಗಿರಲಿ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಆಗಿರಲಿ, ನೀವು ಅಲ್ಲಾಗ್ತಾ ಇರುವಂತಹ ವಿಷಯ ನಮಗೆ ಪ್ರಶ್ನೆ ಮಾಡುವಂತ ಅಧಿಕಾರ ನಿಮಗಿಲ್ಲ ಅಂದ್ರೆ ನಾವು ಸರಿಯಾಗಿ ಕೆಲಸ ಮಾಡಲ್ಲ. ಎಲ್ಲಿ ಪ್ರಶ್ನೆ ಮಾಡುವಂತಹ ಜನ ಇರ್ತಾರೋ ಅಲ್ಲಿ ಕರೆಕ್ಟಾಗಿ ಒಂದು ಆಡಳಿತ ಇರುತ್ತೆ. ಈಗ ನನ್ನ ಮನೆಯಲ್ಲಿ ನಾನು ಒಬ್ಬನೇ ಇರ್ತೀನಿ. ನಮ್ಮ ಮನೆಯಲ್ಲಿ ಯಾರು ನನ್ನ ಮಾತಾಡ್ಸಂತ ನಾನು ಇಷ್ಟು ಬಂದಾಗ ಇರ್ತೀನಿ. ನಮ್ಮ ಮನೆಗೆ ಹೋದಾಗ ನಮ್ಮ ಮನೆಯವ್ರು ನನ್ನ ಪ್ರಶ್ನೆ ಮಾಡಿದಾಗ ಆ ಮನೆ ಚೆನ್ನಾಗಿರುತ್ತೆ. ಅಷ್ಟು ನಾನು
ಅದನ್ನು ತಾವೆಲ್ಲರೂ ಜವಾಬ್ದಾರಿ ಆಯ್ತು ಸುದ್ದಿ ಮಾಡಬೇಕು ಅಂತ ನನ್ನ ಆಸೆ. ಬರೀ ಸುದ್ದಿ ಮಾಡುವಂತ ಸತ್ಯ ಹುಡುಕುವಂತ ಕೆಲಸ ತಾವು ಮಾಡಬೇಕು. ಹಾಗೆ ಇಲ್ಲದೆ ಧ್ವನಿ ಆಗ್ಬೇಕಾಗುತ್ತೆ ತಾವು. ಆ ಕೆಲಸ ಮಾಡಬೇಕು ಅಂತ, ಯಾಕಂದ್ರೆ ರಾಜ್ಯಾಧ್ಯಕ್ಷರ ಮಾತನಾಡಿದ್ದಾರೆ, ಆ ಕೆಲಸ ಮಾಡಬೇಕು ತಾವು. ಈಗ ಆಲ್ಮೋಸ್ಟ್ ನಾನು ನೋಡಿದ್ದೀನಿ, ಬಾಗೇಪಲ್ಲಿನಲ್ಲಿ ಪತ್ರಕರ್ತರ ಸಂಘ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ವಾಸುದೇವ್ ವಲ್ಲ, ಜಿಲ್ಲಾಧ್ಯಕ್ಷ ರವಿಕುಮಾರ್, ಉಪಾಧ್ಯಕ್ಷ ಜೆಜೆ ಆನಂದ್, ಮುಬಾಶಿರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, ಖಜಾಂಚಿ ಮುದ್ದುಕೃಷ್ಣ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಚಂದ್ರಶೇಖರ್, ಭಾಗ್ಯನಗರ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಗುಡಿಬಂಡೆ ಈಶ್ವರಪ್ಪ, ಶಿಡ್ಲಘಟ್ಟ ಶಶಿಕುಮಾರ್, ಗೌರಿಬಿದನೂರು ಎಸ್ಸಿ ಜಗನ್ನಾಥ್ ರೆಡ್ಡಿ, ಚಿಂತಾಮಣಿ ಅರ್ಜುನ್ ಸೇರಿದಂತೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.